ಬಿಗ್ ಬಾಸ್ 75ನೇ ಸಂಚಿಕೆ. ಎಲ್ಲರೂ ಆನಂದ್ಗೆ ಕೇಳಿದ ಪ್ರಶ್ನೆ ತಯಾರಿಸಿ ಬೇತಾಳನ ಚೀಲದಲ್ಲಿ ಹಾಕ್ತಾರೆ. ನಂತರ ಆನಂದ್ ಎಲ್ಲರ ಪ್ರಶ್ನೆಗೆ ಉತ್ತರ ಕೊಡಲು ಆರಂಭಿಸುತ್ತಾರೆ. ಶ್ರುತಿ, ಆನಂದ್ ನಿನಗೆ ಪ್ರಶ್ನೆ ಕೇಳಿದ್ದೇವೆ, ಯಾಕೆಂದರೆ ನೀನು ಎಲ್ಲ ಆ್ಯಂಗಲ್ನಲ್ಲಿ ಯೋಚನೆ ಮಾಡ್ತೀಯಾ ಎಂದು ಬರೆದಿರ್ತಾಳೆ. ಅದನ್ನು ಆನಂದ್ ಓದಿದಾಗ ಎಲ್ಲರೂ ನಗುತ್ತಾರೆ. ನಂತರ ಎಲ್ಲ ಪ್ರಶ್ನೆಗೆ ಉತ್ತರ ಮುಗಿದಾಗ ಆನಂದ್ ಬೇತಾಳನನ್ನು ಸುಷ್ಮಾಗೆ ವರ್ಗಾಯಿಸುತ್ತಾರೆ. ನಂತರ ಶ್ರುತಿ ಪೂಜಾಗೆ ಕೆಲವೊಂದು ಕನ್ನಡ ಪದಗಳ ಬಗ್ಗೆ ಪ್ರಶ್ನೆ ಕೇಳ್ತಾರೆ. ಪೂಜಾ ಉತ್ತರ ಚಂದನ್ ಮತ್ತು ಶ್ರುತಿಯನ್ನು ನಗಿಸುತ್ತದೆ. ನಂತರ ಎಲ್ಲರೂ ಸುಷ್ಮಾಗೆ ಪ್ರಶ್ನೆ ಕೇಳಲು ಶುರು ಮಾಡ್ತಾರೆ. ಎಲ್ಲರೂ ತನ್ನನ್ನು ತುಂಬಾ ಈಸಿಯಾಗಿ ಅಟ್ಯಾಕ್ ಮಾಡ್ತಾರೆ ಎಂದು ಸುಷ್ಮಾ ಹೇಳ್ತಾರೆ. ಲವ್ ಇಸ್ ಮೈ ವೀಕ್ನೆಸ್ ಎಂದು ಸುಷ್ಮಾ ಹೇಳ್ತಾರೆ. ತನ್ನ ಅಜ್ಜಿಯೂ ಕೂಡ ತನ್ನ ವೀಕ್ನೆಸ್ ಎಂದು ಸುಷ್ಮಾ ಎಮೋಷನಲ್ ಆಗಿ ಹೇಳ್ತಾರೆ. ಶ್ರುತಿ ತನಗೆ ಇಷ್ಟ, ಅದಕ್ಕೆ ಮಾತನಾಡುತ್ತಿರುವುದು ಎಂದು ಸುಷ್ಮಾ ಹೇಳ್ತಾರೆ. ಎಲ್ಲ ಪ್ರಶ್ನೋತ್ತರದ ನಂತರ ಮತ್ತೆ ಸುಷ್ಮಾ ಬೇತಾಳನನ್ನು ಅಯ್ಯಪ್ಪಗೆ ವರ್ಗಾಯಿಸ್ತಾರೆ. ನಂತರ ಅಯ್ಯಪ್ಪ ಮತ್ತು ಗೌತಮಿ ಅವರ ನಡುವೆ ನಡೆದ ಭಿನ್ನಾಭಿಪ್ರಾಯದ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ಅಯ್ಯಪ್ಪ ತಮ್ಮಿಬ್ಬರ ವ್ಯೂ ಲೆಂತ್ ಸೇಮ್ ಇರೋದಕ್ಕೆ ಫ್ರೆಂಡ್ಶಿಪ್ ಇರೋದು, ಬೇರೆ ಯಾವುದಕ್ಕೂ ಅಲ್ಲ ಎಂದು ಗೌತಮಿಗೆ ಹೇಳ್ತಾರೆ. ನಂತರ ಪ್ರಶ್ನೋತ್ತರ ಕಾರ್ಯಕ್ರಮ ಶುರುವಾಗುತ್ತದೆ. ಪೂಜಾ ತನ್ನ ಸ್ಪೆಷಲ್ ಫ್ರೆಂಡ್ ಎಂದು ಅಯ್ಯಪ್ಪ ಹೇಳ್ತಾರೆ. ಚಂದನ್ಗೆ ಏನೇ ಅಡ್ವೈಸ್ ಕೊಟ್ಟರು ಅವರು ಕೇಳುತ್ತಿರಲಿಲ್ಲ, ಅದಕ್ಕೆ ಫ್ರೆಂಡ್ಶಿಪ್ ಕಮ್ಮಿ ಆಯಿತು ಎಂದು ಅಯ್ಯಪ್ಪ ಹೇಳ್ತಾರೆ. ಇನ್ನು ಮೇಲೆ ಎಲ್ಲರ ಜೊತೆ ಜಾಸ್ತಿ ಕಾಲ ಕಳೆಯುತ್ತೇನೆ ಎಂದು ಅಯ್ಯಪ್ಪ ಹೇಳ್ತಾರೆ. ನಂತರ ಅಯ್ಯಪ್ಪ ಬೇತಾಳನನ್ನು ಕನ್ಫೆಷನ್ ರೂಮ್ಗೆ ಕರೆದುಕೊಂಡು ಹೋಗಿ ಬಿಡ್ತಾರೆ. ನಂತರ ಕೂಡ ಅಯ್ಯಪ್ಪ ಚಂದನ್ ಬಗ್ಗೆ ರೆಹಮಾನ್ ಹತ್ರ ಮಾತನಾಡ್ತಾರೆ. ಏನೆಂದರೆ ಚಂದನ್ ತುಂಬಾ ಗಬ್ಬಾಗಿದ್ದಾನೆ, ಕ್ಲೀನ್ ಇಲ್ಲ ಎಂದು ಅಯ್ಯಪ್ಪ ಹೇಳ್ತಾರೆ. ನಂತರ ಪೂಜಾ ಅದೇ ರಾಗ ಅದೇ ಹಾಡು ಅನ್ನುವ ತರ ತಾನು ನಾಟಕ ಆಡ್ತಾ ಇಲ್ಲ, ತಾನು ಫೇಕ್ ಅಲ್ಲ ಎಂದು ಸುಷ್ಮಾಗೆ ಹೇಳ್ತಾರೆ. ಸುಷ್ಮಾ ಮತ್ತೆ ಸಮಾಧಾನ ಪಡಿಸ್ತಾರೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಎಂದು ತಿಳಿಯಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.